ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮನೆ ಮಗ ಚಿಕ್ಕಮಂಗ್ಳೂರು ಕನ್ನಡಿಗ. ನಾನು ಇವತ್ತು ಒಂದು ದೇಗುಲದ ವಿಶೇಷವನ್ನು ತಿಳಿಸೋದಕ್ಕೆ ಬಂದಿದ್ದೇನೆ. ಸಕಲೇಶಪುರದಿಂದ 30 ಕಿಲೋಮೀಟರ್ ಅಂತರವಿರುವ ಈ ದೇಗುಲವನ್ನು 600-700 ವರ್ಷದ ಹಿಂದೆ ಹೊಯ್ಸಳರು ನಿರ್ಮಿಸಿರುತ್ತಾರೆ. ಬೆಟ್ಟದ ಭೈರವೇಶ್ವರ ಮತ್ತು ಪಾಂಡವರ ಗುಡ್ಡ ಎಂದು ಈ ದೇಗುಲವನ್ನು ಕರೆಯಲಾಗುತ್ತದೆ. ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿರುವ ಪಾಂಡವರ ಗುಡ್ಡ ಮತ್ತು ಅಲ್ಲಿಂದ 1 ಕಿಲೋಮೀಟರ್ ಇರುವ ಜೇನುಕಲ್ಲು ಬೆಟ್ಟ. ಇದರ ಎರಡು ಇತಿಹಾಸವನ್ನು ನಾನು ಹೇಳುತ್ತೇನೆ ಸ್ನೇಹಿತರೆ. ಇವತ್ತು ಕೇಳಿದರೆ ನೀವೇ ಆಶ್ಚರ್ಯಪಡುವಂಥ ವಿಷಯವಿದು. ಇಲ್ಲಿಂದ ಜೇನುಕಲ್ಲು ಬೆಟ್ಟದಿಂದ ₹1 ನಾಣ್ಯವನ್ನು ಹಾಕಿದರೆ ಧರ್ಮಸ್ಥಳಕ್ಕೆ ತಲುಪುತ್ತಿತ್ತಂತೆ ಸ್ನೇಹಿತರೆ. ಇದು ನಂಬಲಾಗದ ವಿಷಯ. ಆದರೂ ಹಿಂದಿನ ಕಾಲದಲ್ಲಿ ಯಾವ ವಸ್ತುಗಳಿಂದ ತಯಾರಿಸಿದರೆಂದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇಂದಿನ ಕಾಲದಲ್ಲಿ ನಾವು ಬಳಸುವ ಯಂತ್ರ ಉಪಕರಣಗಳಿರಲಿಲ್ಲ. ಆದರೂ ಕೂಡ ಸುರಂಗ ಮಾರ್ಗಗಳನ್ನು ತೋಡಿ ಅವರು ಧರ್ಮಸ್ಥಳಕ್ಕೆ ರೀಚ್ ಆಗುತ್ತಿದ್ದಾರಂತೆ ಸ್ನೇಹಿತರೆ. ಒಂದು ಸುರಂಗವೂ ಕೂಡ ಇದೆ. ಈ ಪಾಂಡವರ ಇತಿಹಾಸವೇ ದೊಡ್ಡದಾಗಿದೆ. ಇದನ್ನು ತಿಳಿಯುತ್ತಾ ಹೋದರೆ ಮುಗಿಯದು. ಇವರು ಬಳಸುತ್ತಿದ್ದ ಒಂದು ಒನಕೆ ಇದೆ ಸ್ನೇಹಿತರೆ. ಅದು ಕಲ್ಲಿನ ಒನಕೆ. ಅದನ್ನು ನಾವು ಎತ್ತಲು ಸಾಧ್ಯವಿಲ್ಲ. ಪಾಂಡವರು ಅದನ್ನು ಬಳಸುತ್ತಿದ್ದರು ಸ್ನೇಹಿತರೆ. ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿರುವ ಪಾಂಡವರ ಬೆಟ್ಟದಲ್ಲಿ ಅದು ಒನಕೆ ಮತ್ತು ಕುಟ್ಟುವ ಸಾಧನ ಕೂಡ ಇದ್ದು ಸ್ನೇಹಿತರೆ. ಈ ದಟ್ಟ ಕಾಡುಗಳ ಮಧ್ಯೆ ಪಾಂಡವರು ವಾಸವಾಗಿದ್ದರು ಸ್ನೇಹಿತರೆ. ಓಕೆ, ಧನ್ಯವಾದಗಳು ಸ್ನೇಹಿತರೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು ಕರ್ನಾಟಕ.